ಆಯ್ ಚರಣ್ ಅವರೇ. ಹಾಯ್ ಸರ್, ಹೇಳಿ ಸರ್. ಸರ್ ಹೇಗ್ ನಡೀತಾ ಇದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ನಡೀತಾ ಇದೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಇದೆ, ರಿಪಬ್ಲಿಕ್ ಡೇ ಹಾಗೂ ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ. ಎರಡಕ್ಕೂ ಸೇರಿಸಿ ಒಂದ್ ಒಳ್ಳೆ ಆಫರ್ ಕೊಡಿ ಸರ್ ನಮ್ಮ ಸ್ನೇಹಿತರಿಗೆ. ಸರ್, ಪ್ರೈಸಿಂಗ್ ಅಲ್ಲಿ ಆಫರ್ ಕೊಡ್ತೀನಿ, ಮತ್ತೆ ಸರ್ವಿಸ್ ವಾರಂಟಿ ಕೊಡ್ತೀನಿ ಸರ್. ಸರ್ವಿಸ್ ಎಷ್ಟು ವರ್ಷ ಇರುವಂತ? 3 years ಸರ್ವಿಸ್ ವಾರಂಟಿ ಸಿಗುತ್ತೆ. ಇಂಜಿನ್ ವಾರಂಟಿ? ಇಂಜಿನ್ ವಾರಂಟಿ, ಸರ್ವಿಸ್ ವಾರಂಟಿ 3 years ಸಿಗುತ್ತೆ ನಿಮ್ಗೆ. ಮತ್ತೆ ಪ್ರೈಸಿಂಗ್ ಅಲ್ಲಿ ಆಫರ್ ಕೊಡ್ತೀನಿ ಸರ್. ಪ್ರೈಸಿಂಗ್ ಅಲ್ಲಿ ಆಫರ್ಸ್ ಇರುವಂತ? ಹೌದು ಸರ್. ಸರ್, ಮತ್ತೆ ನಮ್ಮ ಒಂದು ಸ್ನೇಹಿತರು IND ಕಾರ್ಸ್ ನ ಏನಕ್ಕೆ ವಿಸಿಟ್ ಮಾಡ್ಬೇಕು ಅಂತೀರಾ? ಸರ್, ನಮ್ದು ಮೈನ್ ಥಿಂಗ್ ಅಂದ್ರೆ ನಮ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಹೌದು. ಸಿಂಪಲ್ ಆಗಿರ್ಬೇಕಂದ್ರೆ ಕಾಸಿತ್ತೆ ಕಜಾಯ ಸರ್. ನಮ್ಮ ಹತ್ರ ಗಾಡಿ ನಂಗೆ ಇರುತ್ತೆ, ನಿಮ್ಗೆ ಕ್ವಾಲಿಟಿ ಅದೇ ತರ ಸಿಗುತ್ತೆ ಸರ್. ಸೊ ನೀವ್ ಹೇಳೋದ್ ಪ್ರಕಾರ IND ಕಾರ್ಸ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಆಕ್ಸಿಡೆಂಟ್ ವೆಹಿಕಲ್ ಗಳು ಸಿಗಲ್ಲ, ಹಾಗೆ ಯಾವುದೇ ರೀತಿ ಆಗ್ಲಿ ಮೀಟರ್ ಟ್ಯಾಂಪರ್ಡ್ ಆಗಿರಲ್ಲ ಅಂತ ಹೇಳ್ತಾ ಇದೀರಾ? ಸರ್, 100% ನಿಮ್ಗೆ ಯಾವ ತರ ಆಕ್ಸಿಡೆಂಟ್ ಆಗಿರೋ ಸಿಗಲ್ಲ, ಯಾವ ತರ ಇಂಜಿನ್ ಬಿಚ್ಚಿ ರಿಪೇರ್ ಆಗಿರೋ ಗಾಡಿಗಳು ಸಿಗಲ್ಲ. ಬೇಕಾದ್ರೆ ಮೆಕ್ಯಾನಿಕರ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ, ಬೇಜಾರಿಲ್ಲ ನಮ್ಗೆ. ಓಕೆ ಸರ್. ಪ್ರೈಸ್ ಅಲ್ಲಿ ಏನಾದ್ರು ಸ್ವಲ್ಪ ಇದ್ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡೋಣ, ಅದೇ ಹೇಳ್ತಲ್ಲ, ಪ್ರೈಸಿಂಗ್ ಅಲ್ಲಿ ಆಫರ್ ಕೊಡ್ತೀವಿ ಸರ್. ಪ್ರೈಸಿಂಗ್ ಅಲ್ಲಿ ಆಫರ್? ಹೌದು ಸರ್. ಸೊ IND ಕಾರ್ಸ್ ಅಲ್ಲಿ ಸ್ನೇಹಿತರೆ ಲೋ ಬಜೆಟ್ ಅಲ್ಲಿ ಹಾಗೆ ಲೋ ಮೇಂಟೆನೆನ್ಸ್ ಗಾಡಿ, ಲೋ ಬಜೆಟ್ ಅಲ್ಲಿ ಹಾಗೆ ಹೈ ಕ್ವಾಲಿಟಿ ಅಲ್ಲಿ ಇರುವಂತ ಒಂದು ಕಾರ್ಗಳು IND ಕಾರ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಮತ್ತೇನು ತಡ ಮಾಡ್ತಾ ಇದ್ರೆ ಈ ಒಂದು ಶೋರೂಮ್ ಅಲ್ಲಿ ಏನಾದ್ರು ಈ ಶೋರೂಮ್ ಇಷ್ಟು ಫೇಮಸ್ ಏನಕ್ಕೆ ಅಂತ ನೀವೇನಾದ್ರು ನನ್ನೇನಾದ್ರು ಕೇಳ್ತೀರಾ ಅಂದ್ರೆ, ಇಲ್ಲಿ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಅಂತಾನೆ ಹೇಳ್ತೀನಿ. ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಲ್ಲಿ ವಾಲ್ ಅಲ್ಲಿ ಇರುವಂತ ಒಂದು ಶೋಕೇಶ್ ಮಾಡಿರುವಂತ ಒಂದು ಫ್ರೇಮ್ ನ ಕಸ್ಟಮರ್ಸ್ ಇಲ್ಲೇ ಕಾರ್ನ ಬೈ ಮಾಡ್ತಾರೆ, ಹಾಗೆ ಇಲ್ಲೇ ಸೇಲ್ ಮಾಡ್ತಾರೆ, ಹಾಗೆ ರಿಪೀಟೆಡ್ ಇಲ್ಲೇ ಒಂದು ಬೇರೆ ಕಾರ್ನ ತಗೊಳ್ತಾರೆ, ಅಪ್ಗ್ರೇಡ್ ಆಗ್ತಾರೆ ಕಸ್ಟಮರ್ಸ್. ಸೊ ಅದಕ್ಕೆ ಅದು ಒಂದೇ ಒಂದು ರೀಸನ್ ಗೋಸ್ಕರ ಇಲ್ಲಿ ನಂಬರ್ ಆಫ್ ಕಸ್ಟಮರ್ಸ್ ಜಾಸ್ತಿ ಅಂತಾನೆ ಹೇಳ್ತೀನಿ. ಹಾಗೆ ಇಲ್ಲಿ ಲೋ ಬಜೆಟ್ ಅಲ್ಲಿ ಹೈ ಕ್ವಾಲಿಟಿ ಅಲ್ಲಿ ಇರುವಂತ ಒಂದು ಕಾರ್ಗಳು ಸಿಗುವಂತದ್ದು. ಮತ್ತೇನು ತಡ, ಬನ್ನಿ ನಮ್ಮ ಜೊತೆ ಚರಣ್ ಅವ್ರು ಇದಾರೆ, ಎಲ್ಲಾ ಕಾರ್ಗಳು ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಬನ್ನಿ ಸರ್ ಮಾಡೋಣ. ಸರ್, Hyundai i10 ಸರ್. ಸರ್, ಇದು 2010 ಮಾಡಲ್ ಗಾಡಿ. ಡಾಕ್ಯುಮೆಂಟ್ ಎಲ್ಲ ಇನ್ನೇ 5 ವರ್ಷ ರನ್ನಿಂಗ್ ಇರುವಂತ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಸೆಕೆಂಡ್ ಓನರ್ ಗಾಡಿ. ಕಮ್ಮಿ ಓಡಿದೆ ಸರ್, 70,000 ಓಡಿದೆ ಗಾಡಿ ಅಷ್ಟೇ. ಇದು ಈ ಗಾಡಿ ನಿಮ್ಗೆ ಬರೀ ನಿಮ್ಗೆ 2,25,000 ಗಾಡಿ ಕೊಡ್ತೀನಿ ಸರ್. ಸರ್, ಇದಕ್ಕೆ ಏನಾದ್ರು ಲೋನ್ ಆಪ್ಷನ್ ಇದೆಯಾ? ಸರ್, ಇದಕ್ಕೆ ಲೋನ್ ಆಗಲ್ಲ, ಸ್ಯಾಲರಿ ಲೋನ್ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಫುಲ್ ಕ್ಯಾಶ್ ತಗೋಬೇಕು ಸರ್. ಸರ್, ಓನರ್ಶಿಪ್ ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನುವಲ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ Hyundai i20 ಸರ್, ಇದು 2010 ಮಾಡಲ್ ಗಾಡಿ. ಇದು ಕೂಡ 2010 ಮಾಡಲ್ ವೆಹಿಕಲ್. ಇದು ಕೂಡ ಥರ್ಡ್ ಓನರ್ ಬರುತ್ತೆ ನಿಮ್ಗೆ. ಫಿಟ್ನೆಸ್ ಇನ್ನ 5 ವರ್ಷ ರನ್ನಿಂಗ್ ಇದೆ. ಈ ಗಾಡಿ ನಿಮ್ಗೆ 7,40,000 ಮಾಡ್ಕೊಡ್ತೀನಿ ಸರ್. ಸರ್, ಇದಕ್ಕೆ ಏನಾದ್ರು ಲೋನ್ ಆಗುತ್ತಾ? ಸರ್, ಇದಕ್ಕೂ ಫುಲ್ ಕ್ಯಾಶ್, ಸ್ಯಾಲರಿ ಮಾತ್ರ ಲೋನ್ ಮಾಡ್ಕೊಡ್ತೀನಿ. ಸ್ಯಾಲರಿ ಪರ್ಸನ್ ಇದೆ, ಲೋನ್ ಆಗುತ್ತೆ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಪೇ ಸ್ಲಿಪ್ ಬರ್ಬೇಕು, ಮತ್ತೆ ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಆಗ್ಬಿಡ್ತೀನಿ ಈ ಗಾಡಿಗೂ. ಸರ್, ಸ್ಕೋಡಾ ಫ್ಯಾಬಿಯಾ ಸರ್, ಸ್ಕೋಡಾ ಫ್ಯಾಬಿಯಾ ಇದು 2011 ಮಾಡಲ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್. ಇದು 75,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಈ ಗಾಡಿ ನಿಮ್ಗೆ ಬರೀ 7,25,000 ಗಾಡಿ ಕೊಡ್ತೀನಿ ಸರ್. ಲೋನ್ ಸರ್? ಲೋನ್ ಸ್ಯಾಲರಿ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಮಾಡಿ 50,000 ಮಾಡಿ, ರಿಮೈನಿಂಗ್ ಲೋನ್. ಸ್ಯಾಲರಿ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದ್ರೆ 0 ಮಾಡ್ಕೊಡ್ತೀನಿ, ಸ್ಯಾಲರಿ ಪರ್ಸೆಂಟ್ ಇದ್ರೆ. ಸರ್, ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇದು ಸ್ಯಾಂಟ್ರೋ 2014 ಮಾಡಲ್ ಗಾಡಿ. ಆಲ್ಮೋಸ್ಟ್ 15 ಬರುತ್ತೆ. ಇದು ಸೆಕೆಂಡ್ ಓನರ್. ಈ ಗಾಡಿ ನಿಮ್ಗೆ ಬರೀ 7,65,000 ಗಾಡಿ ಕೊಡ್ತಾ ಇದೀನಿ ಸರ್. 2,65,000 ಗಾಡಿ ಕೊಡ್ತೀವಿ. 14 ಮಾಡಲು ಆಲ್ಮೋಸ್ಟ್ 15 ಬರುತ್ತೆ ನಿಮ್ಗೆ. 7,60,000 ಗಾಡಿ ಕೊಡ್ತೀವಿ. ಒಂಚೂರು ಕಮ್ಮಿ ಮಾಡಿ ಸರ್. ಎದುರುಗಡೆ ಬನ್ನಿ ಸರ್, 5,000 ಆ ಕಡೆ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಸರ್, Hyundai Verna ಸರ್, 2010 ಮಾಡಲ್ ವೆಹಿಕಲ್. SX ಬರುತ್ತೆ, ವರ್ನಾ. ಇದು ಪೆಟ್ರೋಲ್ ಮ್ಯಾನ್ಯುವಲ್. ಡಾಕ್ಯುಮೆಂಟ್ ಇನ್ನು 5 ವರ್ಷ ಮಾಡಿದೀನಿ. 2030 ತನಕ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. 80,000 ಓಡಿದೆ ಸರ್ ಗಾಡಿ. ಇದು ನಿಮ್ಗೆ ಬರೀ ನಿಮ್ಗೆ 7,75,000 ಗಾಡಿ ಕೊಡ್ತಾ ಇದೀನಿ ಇದು. ಓಕೆ ಸರ್. ನೆಕ್ಸ್ಟ್ ಸರ್, ನಿಮ್ಮ ಮೇಲೆ Hyundai i10 ಇದೆ. ಇದು 2013 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್. i10 ಯಾರಾದ್ರೂ ಗಾಡಿ ನೋಡುತ್ತಾರೆ, i10 ಯಾರಾದ್ರೂ ಗಾಡಿ ಹೊಡುತ್ತಾರೆ ಅವರಿಗೆ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ. 13 ಮಾಡಲ್ ವೆಹಿಕಲ್. ಇದು ಬರೀ ನಿಮ್ಗೆ 7,80,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್, ಇದು ಕೂಡ 2011 ಮಾಡಲ್ ವೆಹಿಕಲ್. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. 75 ಡ್ರೈವನ್ ಆಗಿದೆ ಸರ್. ಬಾಡಿ ಲೈನ್ ಚೆಕ್ ಮಾಡ್ಕೊತಿರ್ಬೋದು ನೀವು. ಒಂದೇ ಒಂದು ಸ್ಕ್ರಾಚ್ ಇಲ್ಲ, ಒಂದೇ ಒಂದು ಡೆಂಟ್ ಇಲ್ಲ. 100% ಆಕ್ಷನ್ ಫ್ರೀ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಈಗ ಸರ್ ಗಾಡಿ ಕೊಡ್ತಾ ಇದೀನಿ ಸರ್. ಸರ್, ಏನ್ ಹೇಳ್ತಾ ಇದ್ದೀರಾ? ಬರೀ 7,85,000 ಗಾಡಿ ಕೊಡ್ತಾ ಇದೀನಿ. 2011 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ರಿಡ್ಸ್ ನಿಮ್ಗೆ ಸಿಗ್ತಾ ಇದೆ ಸರ್. ಲೋನು ಆರಾಮಾಗಿ, ಸ್ಯಾಲರಿ ಇದೆ, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಮಾಡಿ 50,000 ಮಾಡಿ. ಡಿಪೆಂಡ್ ಪ್ರೊಫೈಲ್ ಮೇಲೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ಆಗುತ್ತೆ, 0 ಮಾಡ್ಕೊಡ್ತೀನಿ ಸರ್. ಸರ್, ಇದು 2016 ಮಾಡಲ್ ವೆಹಿಕಲ್. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, ಸೆಕೆಂಡ್ ಓನರ್. ಬರೀ ಕಮ್ಮಿ ಓಡಿದೆ ಸರ್, 50,000 ಓಡಿರೋ ವೆಹಿಕಲ್. K8 ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಮ್ಯಾನ್ಯುವಲ್ K8 ಟಾಪ್ ಎಂಡ್ ಬರುತ್ತೆ. ಬರೀ ನಿಮ್ಗೆ 3.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್, ಇದು 2014 ಮಾಡಲು ಸ್ವಿಫ್ಟ್ ಡಿಸೈರ್. ಇದು ಡೆಲ್ಲಿ ವೆಹಿಕಲ್. 2 ಲಕ್ಷ ವಿತ್ NOC ಸಿಗುತ್ತೆ. 3 ಲಕ್ಷ ಕರ್ನಾಟಕನೇ ಮಾಡ್ಕೊಟ್ಬಿಡ್ತೀನಿ ಸರ್. ಸರ್, ಮಾಡ್ಲು 2014 ಮಾಡಲು ಡೀಸೆಲ್ ವೆಹಿಕಲ್. ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್ ತಗೋಬೇಕು ಸರ್. ನೆಕ್ಸ್ಟ್ ಸರ್, ಸುಮಾರು ಜನ ಕೇಳ್ತಾ ಇರ್ತಾರೆ ಸರ್, ಟಾಟಾ ಗಾಡಿ ಯಾವ್ದಾದ್ರು ಟಾಟಾ ಗಾಡಿ ಕೊಡ್ಸಿ ಅಂತ. ಟಾಟಾ ಟಿಯಾಗೋ ತಗೊಂಡ್ಬಂದಿದ್ದೀನಿ. 2016 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ನಿಮ್ಗೆ.
68,000 ಓಡಿದೆ ಗಾಡಿ. ಮಿಡಲ್ ವರ್ಷನ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ABS ಎಲ್ಲ ತರ ಬಂದ್ಬಿಡುತ್ತೆ ನಿಮ್ಗೆ. ಸರ್ ಬರೀ ನಿಮ್ಗೆ 3.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್ ಇದು. ಸರ್ ನೆಕ್ಸ್ಟ್ ಸರ್ 2016 ಮಾಡಲು ಸಿಂಗಲ್ ಅನ್ನೋದು ಫೋರ್ಡ್ ಫಿಗೋ ಬರುತ್ತೆ, ನ್ಯೂ ಶೇಪ್ ಬರುತ್ತೆ ವೆಹಿಕಲ್ ಇದು. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಆಪ್ಷನ್ ಬರುತ್ತೆ. ಫೋರ್ಡ್ ಫಿಗೋ 16 ಮಾಡಲು ಸಿಂಗಲ್ ಅನ್ನೋ ಗಾಡಿ ಯಾರು ಕೊಟ್ಟಿರಲ್ಲ, ಬರೀ ನಿಮ್ಗೆ 3.5 ಲಕ್ಷ ಕೊಡ್ತಾ ಇದೀನಿ ಸರ್ ಗಾಡಿ ಇದು. ಹೋಂಡಾ ಜಾಜೋ ಸರ್ ಇದು 2015 ಮಾಡಲ್ ವೆಹಿಕಲ್, ಸಿಂಗಲ್ ಅನ್ನೋದು ಬರುತ್ತೆ ನಿಮ್ಗೆ. ಎಸ್ ವೇರಿಯಂಟ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತರ ಆಪ್ಷನ್ ಬರುತ್ತೆ. ಫಿಟ್ಟಿಂಗ್ ಸಮೇತ ಗಾಡಿ ಇದೆ ಇದು. ಸರ್ ಇದು ನಿಮಗೆ ಬರೀ 4,95,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ಡೌನ್ ಪೇಮೆಂಟ್ ಆರಾಮಾಗಿ 50,000 ಮಾಡಿ ರಿಮೈನ್ ಲೋನ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಮೇಲೆ, ಪ್ರೊಫೈಲ್ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ಡೌನ್ ಮಾಡಿ ರಿಮೈನ್ ಲೋನೇ ಮಾಡ್ಕೊಟ್ಬಿಡ್ತೀವಿ. ಸರ್ KV 100 ಸರ್. ಸರ್ ಯಾರೆಲ್ಲ ಮಾರ್ಕೆಟ್ ಅಲ್ಲಿ ನಿಮ್ಗೆ, ಸರ್ ಯಾರೆಲ್ಲ ನೀವು ಕಾಂಪ್ಯಾಕ್ಟ್ ಅಲ್ಲಿ ಒಂದು SUV ಗಾಡಿ, ಮಿನಿ SUV ಗಾಡಿ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಸ್ಟಾಕ್ ಅವೈಲೇಬಲ್ ಇದೆ. ಮಾಡಲು ಬರುತ್ತೆ ನಿಮ್ಗೆ 2020 ಮಾಡಲು, ಸಿಂಗಲ್ ಅನ್ನೋ ಗಾಡಿ, ಬರೀ 40,000 ಹೊಡಿ, ಎಲ್ಲ ರೆಕಾರ್ಡೆಡ್ ಸಮೇತ ಬರುತ್ತೆ ನಿಮ್ಗೆ. ಫುಲ್ ಟಾಪ್ ಎಂಡ್ ಬರುತ್ತೆ, ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಎಲ್ಲ ತರ ಆಪ್ಷನ್ ಬರುವಂತ ವೆಹಿಕಲ್ ನಿಮ್ಗೆ. ಬರೀ ನಿಮ್ಗೆ 4,70,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ಡೌನ್ ಪೇಮೆಂಟ್ 2020 ಮಾಡಲು ಬರೀ 4,70,000 ಗಾಡಿ ಕೊಡ್ತಾ ಇದೀನಿ. ಆರಾಮಾಗಿ 50,000 ಮಾಡಿ ಲೋನ್ ಮಾಡ್ಕೊಡ್ತೀನಿ. ಸರ್ಟಿಫೈಡ್ ಇರುತ್ತೆ, ಇಂಜಿನ್ ವ್ಯಾರಂಟಿ ಕೂಡ ಸಿಗುತ್ತೆ ನಿಮ್ಗೆ. ಹೋಂಡಾ ಜಾಜೋ ಸರ್ ಇದು ಕೂಡ 15 ಮಾಡಲ್ ವೆಹಿಕಲ್, ಬಟ್ ಸೆಕೆಂಡ್ ಓನರ್ ಬರುತ್ತೆ. ಇದು ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ತರ ಬರುತ್ತೆ. ಜಾಜಲ್ಲಿ ಏನ್ ಪ್ಲಸ್ ಪಾಯಿಂಟ್ ಬಂದ ಅಂದ್ರೆ ಇದ್ರಲ್ಲಿ ಬರೋ ಕಂಫರ್ಟ್ ಯಾವ ಗಾಡಿಲಿ ಬರೋ ಸರ್, ಅಷ್ಟು ಸ್ಪೇಸ್ ಬರುತ್ತೆ ನಿಮ್ಗೆ. ಈ ಗಾಡಿನೂ ಅಷ್ಟೇ ಸರ್, ಬರೀ ನಿಮ್ಗೆ 4.5 ಲಕ್ಷ ಗಾಡಿ ಕೊಡ್ತಿದ್ದೀನಿ. ಫೈನಲ್ ರೇಟ್ ಸರ್. ಸರ್ ಡೌನ್ ಪೇಮೆಂಟ್ 50,000 ಮಾಡಿ 4 ಲಕ್ಷ ಲೋನ್ ಆಗ್ಬಿಡುತ್ತೆ ಗಾಡಿಗೆ. ಸರ್ ನೆಕ್ಸ್ಟ್ ಸರ್ ನೋಡ್ತಾ ಇರ್ಬೋದು ಸ್ವಿಫ್ಟ್. ಸುಮಾರು ಜನ ಕೇಳ್ತಾ ಇರ್ತಾರೆ ಸ್ವಿಫ್ಟ್ ಡೀಸೆಲ್ ಇದೆ, ಬಂದು ಹೇಳಿ ಸರ್ ಅಂತ. ಅವ್ರಿಗಾಗಿ ಹೊಸ ಗಾಡಿ ತಗೊಂಡ್ಬಂದಿದ್ದೀನಿ. 17 ಮಾಡಲು ಸ್ವಿಫ್ಟ್ ಸಿಂಗಲ್ ಅನ್ನೋ ಬರುತ್ತೆ ನಿಮ್ಗೆ. ಡೀಸೆಲ್ LD ಬರುತ್ತೆ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಆಪ್ಷನ್ ಬರುವಂತ ವೆಹಿಕಲ್ ಸರ್. ಬರೀ ನಿಮ್ಗೆ 5 ಲಕ್ಷ ಗಾಡಿ ಕೊಡ್ತೀನಿ ಸರ್. 5.25 ಲಕ್ಷ ಗಾಡಿ 5 ಲಕ್ಷಕ್ಕೆ 17 ಮಾಡಲು ಸಿಂಗಲ್ ಅನ್ನೋ ಸ್ವಿಫ್ಟ್ ಸಿಗ್ತಾ ಇದೆ ನಿಮ್ಗೆ. ಫ್ಯಾನ್ಸಿ ನಂಬರ್ ಬೇರೆ ಇದೆ. ಹೌದು ಸರ್, ಫ್ಯಾನ್ಸಿ ನಂಬರ್ ಇದೆ. ಬರೀ ಇದಕ್ಕೂ ಅಷ್ಟೇ 50,000 ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀವಿ. ವ್ಯಾಗ್ನರ್ ಸರ್. ಸರ್ ವ್ಯಾಗನರ್ ಸ್ಟಿಂಗ್ರೇ ಬರುತ್ತೆ, ಇದು ಲಿಮಿಟೆಡ್ ಎಡಿಷನ್ 2014 ಮಾಡಲು, ಸೆಕೆಂಡ್ ಅನ್ನರ್ 70,000 ಓಡಿದೆ ಸರ್. ಇದು LXA ವೇರಿಯಂಟ್ ಬರುತ್ತೆ, ಸಾರಿ BXA ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಮ್ಯಾನುವಲ್ ವೆಹಿಕಲ್ ಇದು ಸರ್. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಲೋನ್ ಸರ್ ಆರಾಮಾಗಿ ಆಗುತ್ತೆ. 14 ಮಾಡಲು ವೆಹಿಕಲ್ 50,000 ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಜೆಟ್ಟಾ ಸರ್, 2 ಲೀಟರ್ ಇಂಜಿನ್. ಯಾರಾದ್ರೂ ಜೆಟ್ಟಾ ಹುಡುಕ್ತಾರವ್ರಿಗೆ ಡೀಸೆಲ್ ಅಲ್ಲಿ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ ಸರ್. 2012 ಮಾಡಲ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ, ಸೆಕೆಂಡ್ ಅನ್ನರ್ 90,000 ಓಡಿ, ಎಲ್ಲ ರೆಕಾರ್ಡೆಡ್ ಸಮೇತ ಓಡಿರುತ್ತೆ ನಿಮ್ಗೆ ಸರ್. ಬರೀ ನಿಮ್ಗೆ 3,95,000 ಗಾಡಿ ಕೊಡ್ತಾ ಇದೀನಿ. 2 ಲೀಟರ್ ಇಂಜಿನ್ 12 ಮಾಡಲ್ ಜೆಟ್ಟಾ ಸಿಗ್ತಾ ಇದೆ ನಿಮ್ಗೆ ಸರ್. ನೆಕ್ಸ್ಟ್ ಸರ್ ಗಾಡಿ ನೆಕ್ಸ್ಟ್ ನೀವು ಪೋಲೋ ಬರುತ್ತೆ ಸರ್ ನಿಮ್ಗೆ. ಸುಮಾರು ಜನ ಕೇಳ್ತಾ ಇರ್ತೀರ ಪೋಲೋ ಅಂತ, ನಮ್ಮ ಹತ್ರ ಪೋಲೋ ಅವೈಲೇಬಲ್ ಇದೆ. ಈ ಗಾಡಿ 2016 ಮಾಡಲು, ಸಿಂಗಲ್ ಅನ್ನೋ ಗಾಡಿ, 80,000 ಓಡಿದೆ. ಕಂಫರ್ಟ್ ಏನ್ ಬರುತ್ತೆ ನಿಮ್ಗೆ. ನಿಮ್ಗೆ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಆಪ್ಷನ್ ಬರುವಂತ ವೆಹಿಕಲ್ ಸರ್. ಬರೀ ನಿಮ್ಗೆ ಫೈನಲ್ ಟು ಫೈನಲ್ 4,80,000 ಗಾಡಿ ಮಾಡ್ಕೊಡ್ತೀನಿ ಸರ್. ಸರ್ ಡೌನ್ ಪೇಮೆಂಟ್ 50,000 ಮಾಡಿ ರಿಮೈನಿಂಗ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, 50,000 ಸಾಕು, ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಸ್ಕೋಡಾ ಸೂಪರ್ ನಿಮ್ಗೆ 2012 ಮಾಡಲ್ ಗಾಡಿ, ಫುಲ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಸನ್ ರೂಫ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಪಾಸಿಟಿವ್ ಎಕ್ಸಾಮ್ಸ್ ನಿಮ್ಗೆ. ಎಕ್ಸ್ಟ್ರಾ ಮಾರ್ಕೆಟಿಂಗ್ ಅಲೈವ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ನಿಮ್ಗೆ. ಬರೀ ನಿಮ್ಗೆ ಈ ಗಾಡಿ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಸರ್ ಇದಕ್ಕೆ ಏನಾದ್ರು ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ತಗೋಬೇಕು. ಫುಲ್ ಕ್ಯಾಶ್ 5 ಲಕ್ಷ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನೀವು 7 ಸೀಟರ್ ಗಾಡಿ XUV 500 ಇದೆ. ಇದು ಸುಮಾರು ಜನ ಕೇಳ್ತಾ ಇರ್ತಾರೆ XUV ಅಂತ. XUV ವೆಹಿಕಲ್ ಇದೆ ಇದು. ಆಕ್ಚುಲಿ ವೆಸ್ಟ್ ಬೆಂಗಾಲ್ ಗಾಡಿ ಇದು. ನಿಮ್ಗೆ 5 ಲಕ್ಷ ವಿತ್ NOC ಕೊಡ್ತೀನಿ. ನಿಮ್ಗೆ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಬರುತ್ತೆ. ನಿಮ್ 50 ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ನಿಮ್ಗೆ. ಡೈಮಂಡ್ ಸಿಸ್ಟಮ್ ಇದೆ, ಮತ್ತೆ ಮ್ಯಾಗ್ವಿಲ್ ಇದೆ, ಹೊಸ ಸೀಟ್ ಕವರ್ ಇದೆ. 5 ಲಕ್ಷ ವಿತ್ NOC. ಕರ್ನಾಟಕ ಬೇಕಂದ್ರೆ ಕರ್ನಾಟಕನೇ ಮಾಡ್ಕೊಡ್ತೀನಿ. 6.5 ಕೊಡಿ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಲೋನ್ ಆಗುತ್ತಾ ಸರ್? ಇದು ಲೋನ್ ಆಗಲ್ಲ ಸರ್, ಸ್ಯಾಲರಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಫುಲ್ ಕ್ಯಾಶ್. ಓಕೆ ಸರ್. ನೆಕ್ಸ್ಟ್ ಸಿವಿಕ್. ತುಂಬಾ ಜನ ಕೇಳ್ತಾ ಇರ್ತೀರಾ ಸಿವಿಕ್ ಅಂತ. ನಮ್ಮ ಹತ್ರ ಒಂದು ಸ್ಟಾಕ್ ತಗೊಂಡ್ಬಂದಿದ್ದೀನಿ. 2010 ಮಾಡಲ್ ಗಾಡಿ, ಇನ್ನು 5 ವರ್ಷ ಫಿಟ್ನೆಸ್ ಇದೆ ಗಾಡಿಗೆ. FC ಎಲ್ಲ ಮಾಡಿದೀನಿ. ಈ ಗಾಡಿ ನಿಮ್ಗೆ ಬರೀ 7,90,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ಲೋನ್ ಫುಲ್ ಕ್ಯಾಶ್. 50,000 ಸ್ಯಾಲರಿ ಇದ್ರೆ ಲೋನ್ ಕೂಡ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಸರ್. ಈ ವೆಹಿಕಲ್ 2012 ಮಾಡಲ್ ವೆಹಿಕಲ್ ಇದು, ಸೆಕೆಂಡ್ ಅನ್ನರ್, ಡೀಸೆಲ್ ಬರುತ್ತೆ ನಿಮ್ಗೆ. ಈ ಗಾಡಿ ಬರೀ 3.5 ಮಾಡ್ಕೊಡ್ತೀನಿ ಸರ್. ಸರ್ ಲೋನ್ ಫುಲ್ ಕ್ಯಾಶ್ ತಗೋಬೇಕು.
ಸ್ಯಾಲ್ರಿ ಇದ್ರೆ ಮಾಡ್ಕೊಡ್ತೀನಿ ಲೋನ್. ಸ್ಯಾಲ್ರಿ ಇದ್ರೆ ಲೋನ್ ಆಗುತ್ತೆ. ಸ್ಯಾಲ್ರಿ ಇದೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ನೀವು ಮಹೇಂದ್ರ ರೆಕ್ಸ್ಟಾನ್ ಇದು RX5 ಬರುತ್ತೆ ವೇರಿಯಂಟ್. ನಿಮಗೆ ಡೀಸೆಲ್ ಮ್ಯಾನ್ಯುವಲ್ ಗಾಡಿ 90,000 ಓಡಿರುವಂತ ವೆಹಿಕಲ್ ಇದು. ಏರ್ ಬ್ಯಾಗ್, ABS, ಫಂಕ್ಷನಿಂಗ್ ಪವರ್ಸ್ ಎಲ್ಲಾ ತರ ಬರುತ್ತೆ ನಿಮ್ಗೆ. ಇದು ಆಕ್ಚುಲಿ HR ರಿಜಿಸ್ಟ್ರೇಷನ್ 4,80,000 ವಿತ್ NOC ಸಿಗುತ್ತೆ ಸರ್. ಇದು ಸರ್ ವಿತ್ ಕೆ 6.5 ಕೊಡಿ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಯಾರಾದ್ರೂ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಸೆಡಾನ್ ಗಾಡಿ ಹುಡುಕ್ತಾರವ್ರಿಗೆ ನಮ್ಮ ಹತ್ರ ಎರಡು ಗಾಡಿ ಅವೈಲೇಬಲ್ ಇದೆ ಸರ್. ಹೋಂಡಾ ಸಿಟಿ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ 2012 ಮಾಡಲ್ ಗಾಡಿ, ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. 89,000 ಡ್ರೈವನ್ ಆಗಿದೆ ಗಾಡಿ. 3 ವರ್ಷನ್ ಬರುತ್ತೆ. ಟಾಪ್ ಎಂಡ್ ಏರ್ ಬ್ಯಾಗ್, ABS, ಫಂಕ್ಷನಿಂಗ್ ಪವರ್ಸ್ ಎಲ್ಲಾ ತರ ಅಸೆಂಬಲ್ ಮಾಡುತ್ತೆ. 90% ಟೈರ್ ಕಂಡೀಷನ್ ಇದೆ 4 ಕೂಡ. ಇದಕ್ಕೂ ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಇಲ್ಲಿ ಸ್ಯಾಲರಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ನೀವು ಹುಡುಕರು 10-11 ಪ್ರೈಸ್ ಕೊಡ್ತಾರೆ, ನಾನು 12 ಮಾಡಲ್ ಕೊಡ್ತಾ ಇದೀನಿ. ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಸರ್. ಇದು ಸರ್ ವರ್ಣ ಸರ್ ಇದು 2012 ಮಾಡಲ್ ಗಾಡಿ. ಇದು ಕೂಡ ಸೆಕೆಂಡ್ ಹ್ಯಾಂಡ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ನಿಮ್ಗೆ. ಈ ಗಾಡಿ ಅಷ್ಟೇ ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಸರ್. ಎಲೆಂಟ್ರಾ ಸರ್. ಸರ್ ಡೀಸೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಲಕ್ಸುರಿ ಬೇಕು ಅಂದ್ರೆ ಎಲೆಂಟ್ರಾ ಇದೆ ನನ್ನ ಹತ್ರ. 2013 ಮಾಡಲ್ ವೆಹಿಕಲ್ ಇದು. ಸೆಕೆಂಡ್ ಹ್ಯಾಂಡ್ ಡೀಸೆಲ್ ಬರುತ್ತೆ ನಿಮ್ಗೆ. 85,000 ಓಡಿದ ವೆಹಿಕಲ್ ಇದು. SX ಬರುತ್ತೆ, ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಇದೇ ಗಾಡಿ 13 ಮಾಡಲ್ ನಿಮ್ಗೆ ಬೇಡ 5.5 ಲಕ್ಷ ತನಕ ಹಾಕಿರ್ತಾರೆ. ಈ ಗಾಡಿ ಬರೀ ನಿಮ್ಗೆ 4,20,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ಬಲೆನೋ. ತುಂಬಾ ಸೆಲ್ಲಿಂಗ್ ಇರೋ ವೆಹಿಕಲ್ ಬಲೆನೋ. ಡಿಮ್ಯಾಂಡ್ ಇರೋ ಕೂಡ ವೆಹಿಕಲ್ ಬಲೆನೋನೆ. ಈ ಕೂಡ 2016 ಮಾಡಲ್ ಗಾಡಿ, ಸಿಂಗಲ್ ಓನರ್, ZT ವೇರಿಯಂಟ್ ಬರುತ್ತೆ. ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಫೋರ್ಸ್ ಎಲ್ಲಾ ತರ ಆಪ್ಷನ್ ಮಾಡುತ್ತೆ. ಈ ಗಾಡಿ ನಿಮ್ಗೆ 5,30,000 ಮಾಡ್ಕೊಡ್ತೀನಿ. 5,30,000ಕ್ಕೆ 5,30,000 ಮಾಡ್ಕೊಡ್ತೀನಿ. ಲೋನ್ ಮಾಡ್ತಾರೆ, ಲೋನ್ ಆಗ್ಬಿಡ್ತೀನಿ ನಿಮ್ಗೆ. 100% ಲೋನ್ ಆಗುತ್ತೆ. ಮೇನ್ ಅವಾಗ್ಲಿಂದ ಮುಂಚೆನೆ ಹೇಳ್ತಾ ಇದೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ i20 ಸರ್. i20 ನಿಮ್ಗೆ i20 ಡೀಸೆಲ್ ಹುಡುಕ್ತಾರವ್ರಿಗೆ ನನ್ನ ಹತ್ರ ಒಂದು ಸ್ಟಾಕ್ ಅವೈಲೇಬಲ್ ಇದೆ. 13 ಮಾಡಲ್ ಇದು. ಸೆಕೆಂಡ್ ಹ್ಯಾಂಡ್ ಬರುತ್ತೆ. 85 ಡ್ರೈವನ್ ಆಗಿದೆ ಇದು. ಇದು ಕೂಡ 50,000 ಮಾಡಿ 50 ಇಂದ 1 ಲಕ್ಷ ಡೌನ್ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಆಗುತ್ತಾ? ಆರಾಮಾಗಿ ಲೋನ್ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಗ್ರ್ಯಾಂಡ್ i10 ಇಯರ್ಸ್ ಸರ್. ಇದು ಅವರ ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ವಿತ್ CNG ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ವಿತ್ CNG ಹುಡುಕ್ತಿರೋದಕ್ಕೆ ನಮ್ಮ ಹತ್ರ ಒಂದು ಸ್ಟಾಕ್ ಅವೈಲೇಬಲ್ ಇದೆ. ಮಾಡಲ್ ಬರುತ್ತೆ ನಿಮ್ಗೆ 2020 ಮಾಡಲ್ ಬರುತ್ತೆ. ಇದು ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ರೆಕಾರ್ಡ್ ಓಡಿರೋದು. 72,000 ಓಡಿದೆ ವೆಹಿಕಲ್ ಇದು. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ ನಿಮ್ಗೆ SX ಪ್ಲಸ್ ಬರುತ್ತೆ ವೇರಿಯಂಟ್ ಇದು. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್ ಎಲ್ಲಾ ತರ ಬರುವಂತ ವೆಹಿಕಲ್ ಬರೀ ನಿಮ್ಗೆ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಮಾಡ್ಲು ಸರ್. 2020 ಮಾಡಲು ಗಾಡಿ, ಸಿಂಗಲ್ ಓನರ್, ಎಲ್ಲ ರೆಕಾರ್ಡ್ ಇರೋದು, ಆಟೋಮೆಟಿಕ್ ವಿತ್ CNG ಗಾಡಿ. 5.5 ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಸರ್. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ನಿಯಾಸ್. ಯಾರು ಹೊಸ ಶೇಪ್ ಅಲ್ಲಿ ಗಾಡಿ ಹುಡುಕ್ತಾರವ್ರಿಗೆ, ಗ್ರ್ಯಾಂಡ್ ಐಟನ್ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 21 ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್ ಬರುತ್ತೆ. 70,000 ಓಡಿದೆಲ್ಲ ರೆಕಾರ್ಡೆಡ್ ಸಮೇತ ಓಡಿರೋ ವೆಹಿಕಲ್ ಇದು. ಈ ಗಾಡಿ ನಿಮ್ಗೆ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಲೋನ್ ಆಗ್ಬಿಡುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. 50,000 ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು i20 ಇದೆ ಸರ್. ಇದು 2010 ಮಾಡಲ್ ವೆಹಿಕಲ್ ಇದು. ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. 5 ವರ್ಷ FC ಇದೆ. ಫ್ರೆಶ್ ಇನ್ಸೂರೆನ್ಸ್ ಕೂಡ ಇದೆ ಗಾಡಿಗೆ. ಈ ಗಾಡಿ ನಿಮ್ಗೆ 7,40,000 ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಲೋನ್ ಆಗುತ್ತಾ ಸರ್? ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಸ್ಯಾಲರಿ ಇದೆ, ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಒಂದಲ್ಲ ಎರಡಲ್ಲ, ನನ್ನ ಹತ್ರ 8-10 ಗಾಡಿ SUV ವೆಹಿಕಲ್ ಇದೆ. ಇವಾಗ ತೋರಿಸ್ಕೊಡ್ತೀನಿ, ನೋಡ್ತಿರ್ಬೋದು ನೀವು. 2014 ಮಾಡಲು RX-Z ಬರುತ್ತೆ. ಡೀಸೆಲ್ ವೆಹಿಕಲ್ ಇದು. 85 PS ಬರುತ್ತೆ ಮೈಲೇಜ್. 85 PS ಬರುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಬೇಕಂದ್ರೆ 2020 ತನಕ ಮೈಲೇಜ್ ಬರುತ್ತೆ ಗಾಡಿ ಇದು ನಿಮ್ಗೆ. ಸರ್ ಈ ಗಾಡಿ ನಿಮ್ಗೆ ಬರೀ 3 ಲಕ್ಷ ಕೊಡ್ತೀನಿ ಸರ್. 2014 ಮಾಡಲು RX-Z ಟಾಪ್ ಎಂಡ್ ಬರೀ 3 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಇದು ಲೋನ್ ಸರ್ ಆರಾಮಾಗಿ ಆಗುತ್ತೆ. 50,000 ಮಾಡಿ ಲಿಮಿಟ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಕ್ರೇಟಾ. ಇನ್ ಯಾರಾದ್ರೂ ಸ್ವಲ್ಪ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಡೀಸೆಲ್ ಆಟೋಮೆಟಿಕ್ ಹುಡುಕ್ತಾರವ್ರಿಗೆ ಸರ್ Hyundai i20 ಆಕ್ಟಿವಾ. ಸರ್ ಇದು 2016 ಮಾಡಲ್ ವೆಹಿಕಲ್. ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ಸರ್. ಕಮ್ಮಿ ಓಡಿರೋದು ಗಾಡಿ. ಮಾರ್ಕೆಟ್ ಅಲ್ಲಿ ಹುಡುಕರು ನೀವು ರೇಟ್ ಸಿಗಲ್ಲ ಸರ್. ಬರೀ 4,70,000 ಗಾಡಿ ಕೊಡ್ತಾ ಇದೀನಿ. 16 ಮಾಡಲು ಸಿಂಗಲ್ ಓನರ್ ಗಾಡಿ. 70,000 ಡೌನ್ ಮಾಡಿ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಆನೆ ಅಂತಾನೆ ಹೇಳ್ಬೋದು, ಇನೋವಾ. ಸರ್ ಇನೋವಾ ತುಂಬಾ ಜನ ಕೇಳ್ತೀರಾ ಸರ್. ಇನೋವಾ ತಗೊಂಡ್ಬಂದಿದ್ವಿ. 2014 ಮಾಡಲು ಡೀಸೆಲ್ ವೆಹಿಕಲ್. ಸೆಕೆಂಡ್ ಓನರ್ ಬರುತ್ತೆ. 1 ಲಕ್ಷ ಓಡಿದೆ ಸರ್ ಗಾಡಿ ಇದು. ಸರ್ ಬರೀ ನಿಮ್ಗೆ 10,20,000 ಮಾಡ್ಕೊಡ್ತೀನಿ ಸರ್. ಆರಾಮಾಗಿ ಆಗುತ್ತೆ ಸರ್. ನೆಕ್ಸ್ಟ್ ನ್ಯೂ ಶೇಪ್ i20. ಸರ್ ನ್ಯೂ ಶೇಪ್ i20 2022 ಮಾಡಲ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಬರೀ 20,000 ಓಡಿರೋದು. ಆಸ್ಟಾ ಬರುತ್ತೆ ವೇರಿಯಂಟ್ ನಿಮ್ಗೆ.
ಸನ್ ರೂಫ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗ್, ಫಾರ್ನೆಸ್ ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್. ಫೈನಲ್ ಟು ಫೈನಲ್ ನಿಮ್ಗೆ 7,95,000 ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಆರಾಮಾಗಿ 1 ಲಕ್ಷ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. i20 ಬೇಡ ಅನ್ನೋರಿಗೆ ರೆಡ್ ಕಲರ್ ಚೆರಿ ರೆಡ್ ಬಲೇನೋ ಇದೆ ಸರ್. ಇದು ಆಟೋಮೆಟಿಕ್ ಬರುತ್ತೆ ವೇರಿಯಂಟ್ ಇದು ಸರ್. ಆಟೋಮೆಟಿಕ್ ಬರುತ್ತೆ 2018 ಮಾಡಲ್ ಗಾಡಿ, ಸಿಂಗಲ್ ಅನ್ನೋದು ಬರೀ 40,000 ಓಡಿರೋದು, ಪೆಟ್ರೋಲ್ ಆಟೋಮೆಟಿಕ್. ಆಲ್ಫಾ ಬರುತ್ತೆ ಸರ್ ವೇರಿಯಂಟ್ ಇದು. ಬಟನ್ ಸ್ಟಾರ್ಟ್, ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್, ಏರ್ ಬ್ಯಾಗು, ABS ಎಲ್ಲಾ ತರ ಫುಲ್ ಫಿಟ್ಟಿಂಗ್ ಬರುತ್ತೆ ಗಾಡಿಗೆ. ನಿಮ್ಗೆ ಲೋಡೆಡ್ ಬರುತ್ತೆ ವೆಹಿಕಲ್. ಬರೀ ನಿಮ್ಗೆ 6,25,000 ಮಾಡ್ಕೊಡ್ತೀನಿ ಸರ್. ಲೋನ್ ಆರಾಮಾಗಿ ಆಗುತ್ತೆ ಸರ್. 1 ಲಕ್ಷ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ.